ಟಾಟಾದವರು ಕಳೆದ ಒಂದೆರಡು ವರ್ಷಗಳಿಂದ ಒಂದು ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ, ಅಂದ್ರೆ ಸ್ವಲ್ಪ ಅಲ್ಲ. ಲಾಸ್ಟ್ ನಮಗೆ ಆಲ್ಟ್ರೋಸ್ ಇಂದ ಸ್ಟಾರ್ಟ್ ಆಗಿ, ಆಲ್ಟ್ರೋಸ್ ಬೇಸ್ ಲಿಫ್ಟ್ ಇಂದ ಸ್ಟಾರ್ಟ್ ಆಗಿ ಹ್ಯಾರಿಯರ್ ಬಂತು, ಸಿಯೇರಾ ಬಂತು, ಸಫಾರಿ ಬಂತು, ಸಫಾರಿ ಪೆಟ್ರೋಲ್ ಬಂತು, ಆಮೇಲೆ ಹ್ಯಾರಿಯರ್ ಇವಿ ಬಂತು. ಈಗ ಫೈನಲಿ ನಮ್ಮಲ್ಲಿರೋದು ಟಾಟಾ ಪಂಚ್. ಸೊ ಟಾಟಾ ಪಂಚ್ ತನಕ ಬಂದು ನಿಂತಿದ್ದೀವಿ. ಈ ಫಿನಾನ್ಷಿಯಲ್ ಇಯರ್ನ ಲಾಸ್ಟ್ ಲಾಂಚ್ ಅಂತ ಬೇಕಾದ್ರೆ ಹೇಳ್ಬೋದು ಟಾಟಾ ಕಡೆಯಿಂದ. ನನ್ನ ಜೊತೆ ಇರೋದು ಹೊಸ ಟಾಟಾ ಪಂಚ್ .ev ಆ್ಯಂಡ್ ನಿಮ್ಮಲ್ಲಿ ತುಂಬಾ ಜನರಿಗೆ ಒಂದು ಎಲೆಕ್ಟ್ರಿಕ್ ತಗೋಬೇಕು ಅಂತ ಇರುತ್ತೆ. ಬಟ್ ಇರೋ ಡೌಟ್ಸ್ ಏನಂದ್ರೆ, ಓಕೆ ಎಷ್ಟು ರೇಂಜ್ ಕೊಡ್ಬೋದು, ಓಕೆ ಲಾಂಗ್ ರೇಂಜ್ ಕೊಡಲ್ಲ, ಲಾಂಗ್ ರೇಂಜ್ ಬೇಕಾದ್ರೆ ನಮಗೆ ಜಾಸ್ತಿ ಪ್ರೈಸ್ ಕೊಡಬೇಕು, ಬೇಗ ಬ್ಯಾಟ್ರಿ ಚಾರ್ಜ್ ಆಗಲ್ಲ, ಬ್ಯಾಟ್ರಿ ಬೇಗ ಚಾರ್ಜ್ ಆಗಬೇಕಾದ್ರೆ ನಾವು ಹೈ ಎಂಡ್ ಕಾರ್ಸ್ಗೆಲ್ಲ ಹೋಗಬೇಕು ಅಂತ ನಮ್ಮಲ್ಲಿ ತುಂಬಾ ಜನರಿಗೆ ಆ ಒಂದಷ್ಟು ಕಾರಣಗಳಿಂದಲೇ ನಾವು ತುಂಬಾ ಜನ ಕಾರ್ಗಳನ್ನ ತಗೊಳ್ತಿಲ್ಲ, ಎಲೆಕ್ಟ್ರಿಕ್ ಕಾರ್ಗಳನ್ನ. ಆದ್ರೆ ಈಗ ಟಾಟಾ ಜನರ ಆ ಎಲ್ಲ ಕನ್ಸರ್ನ್ ಕನ್ಸಿಡರ್ ಮಾಡಿಕೊಂಡು ಒಂದು ಹೊಸ ಪ್ರಾಡಕ್ಟ್ ಜೊತೆ ಬಂದಿದ್ದಾರೆ. ಹೊಸ ಪ್ರಾಡಕ್ಟ್ ಅಂತ ಹೇಳಕ್ಕಾಗಲ್ಲ, ಬಟ್ ಇರುವಂತ ಪ್ರಾಡಕ್ಟ್ ಅನ್ನ ತುಂಬಾ ಚೆನ್ನಾಗಿ ಮಾಡಿ ಕೊಡ್ತಾ ಇದ್ದಾರೆ. ಬೇರೆ ಯಾವುದು ಅಲ್ಲ, ನನ್ನ ಜೊತೆ ಇರುವಂತಹ ಈ ಒಂದು ಕಾರ್ನ ಜಸ್ಟ್ ಹೈಲೈಟ್ ಹೇಳ್ತೀನಿ ಕೇಳಿ. ಸಿಂಗಲ್ ಚಾರ್ಜ್ ಮಾಡಿದ್ರೆ 468 ಕಿಲೋಮೀಟರ್ನ IDC ರೇಂಜ್. ರಿಯಲ್ ವರ್ಲ್ಡ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 350 ಅಂತೂ ಪಕ್ಕಾ ಸಿಗುತ್ತೆ. ಸೊ ನೀವೆಲ್ಲಾದ್ರೂ ಹೋಗುವಾಗ ಒಂದು 15 ನಿಮಿಷ ಚಾರ್ಜ್ ಮಾಡಿದ್ರೆ ಮತ್ತೆ ನೀವು 135 ಕಿಲೋಮೀಟರ್ ಹೋಗ್ಬೋದು. ಅಷ್ಟು ಚಾರ್ಜ್ ಇದ್ರಲ್ಲಿ ಅಷ್ಟು ಬೇಗ ಆಗುತ್ತೆ. 0 to 100 ಬರೀ 9 ಸೆಕೆಂಡ್ಸ್ ಅಲ್ಲಿ. ಸೊ ಇಷ್ಟೆಲ್ಲ ಇರುವಂತಹ ಒಂದು ಕಾರ್ನ ಪ್ರೈಸ್ ಎಷ್ಟು ಅಂತ ನೀವು ಡೌಟ್ ಅಲ್ಲಿ ಕೇಳ್ತಿರ್ಬೋದಲ್ಲ. ಹಂಗಾದ್ರೆ ಓಕೆ, ಟಾಟಾ ಒಂದು 20-25 ಲಕ್ಷ 30 ಲಕ್ಷ ಇಟ್ಟಿರ್ಬೋದು ಅಂತ. ಅಫ್ಕೋರ್ಸ್ ಅಷ್ಟೆಲ್ಲ ಅನ್ಕೊಂಡಿರಲ್ಲ, ಅದು ಒಂದು 10-20 ಲಕ್ಷ ಅಂತ ಅನ್ಕೋತೀವಿ. ಯಾಕಂದ್ರೆ ಈಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಇರುವಂತಹ ವೆಹಿಕಲ್ಸ್ ಎಲ್ಲ ಏನಿದೆ ಅದ್ರದ್ದು ಇಷ್ಟೆಲ್ಲ ರೇಂಜ್ ಕೊಡುವಂಥದ್ದು, ಇಷ್ಟು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಇರುವಂತದಕ್ಕೆ ಅಷ್ಟು ಕೊಡ್ಬೇಕಾಗುತ್ತೆ. ಬಟ್ ಟಾಟಾ ಇದಕ್ಕೆ ಬರೀ 9,69,000 ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ 9,69,000ಕ್ಕೆ ನಮಗೆ ಇಷ್ಟೆಲ್ಲ ಸಿಗ್ತಾ ಇದೆ ಅಂದ್ರೆ ಈ ವಿಡಿಯೋ ನೀವು ಕೊನೆ ತನಕ ನೋಡ್ಬೇಕು. ಇದರ ಡೀಟೇಲ್ ನಿಮಗೆ ಅದರಲ್ಲಿ ಇರುತ್ತೆ. ಡ್ರೈವ್ ಮಾಡಿದೀವಿ, ಹೇಗಿದೆ ಅಂತ ನೋಡಿದೀವಿ, ಟೆಸ್ಟ್ ಮಾಡಿದೀವಿ, ಕೊಚ್ಚಿಲಿದ್ದೀವಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಟಾಟಾ ಪಂಚ್ನ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಸ್ವಲ್ಪ ಕ್ಯೂಟ್ ಆಗಿರುವಂತಹ ಒಂದು ಡಿಸೈನ್. ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಕ್ಕಳೆಲ್ಲ ಏನಿರ್ತಾರೆ ಆ ಒಂದು ಫೀಲ್ ನಂಗೆ ಕೊಡುತ್ತೆ. ಯಾಕಂದ್ರೆ ಟಾಟಾ ಅಂದ ಕೂಡಲೇ ನಮಗೆ ತುಂಬಾ ದೊಡ್ಡದಾಗಿರುವಂಥ SUVs, ತುಂಬಾ ಕಾರ್ಸ್ ಎಲ್ಲ ನಮಗೆ ನೆನಪಿ ಬರುತ್ತೆ. ಬಟ್ ಆ ಫ್ಯಾಮಿಲಿಲಿ ತುಂಬಾ ಸಣ್ಣದಾಗಿರುವಂಥ ಕಾರ್ ಯಾವ್ದು ಅಂತ ಕೇಳಿದ್ರೆ ಟಾಟಾ ಪಂಚ್. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಸಿಕ್ಕಾಪಟ್ಟೆ ಸೇಲ್ ಆಗ್ತಿತ್ತು. ನನ್ನ ಟಾಟಾದಲ್ಲಿ ಆಗುವಂಥ ಸೇಲ್ಸ್ನ ಒಂದು ಬಹುಪಾಲು ಪಾತ್ರ ಇರೋದು ನಮ್ಮ ಟಾಟಾ ಪಂಚ್ ನಲ್ಲಿ. ಸೊ ಇದರ ಡಿಸೈನ್ ನ ಅಷ್ಟೇನು ಅವ್ರು ಚೇಂಜ್ ಮಾಡಿಲ್ಲ. ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿದೆ. ಆದ್ರೂ ಫ್ರಂಟ್ ಅಲ್ಲಿ ನಮಗೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಎಕ್ಸಾಂಪಲ್ ನಮಗೆ ಒಂದು ಬಂಪರ್ ನ ಚೇಂಜ್ ಮಾಡಿದ್ದಾರೆ. ಫ್ರಂಟ್ ಫಾಸ್ಟ್ ನಮಗೆ ಫುಲ್ ಕ್ಲೋಸ್ಡ್ ಆಗಿ ಬರುತ್ತೆ. ಫ್ರಂಟ್ ಅಲ್ಲಿ ನಮಗೊಂದು ಪಾರ್ಕಿಂಗ್ ಕ್ಯಾಮ್ರಾ ಬರ್ತಾ ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ. ನಿಮಗೊಂದು ಡ್ರೈವರಿ ಬೇಕಂತ ಎಲ್ಲ ವಿಷಯಗಳು ಕೂಡ ಒಳಗಡೆ ಸಿಗುತ್ತೆ. ಬಾನೆಟ್ ಲೈನ್ಸ್ ತುಂಬಾ ಸಾಫ್ಟ್ ಆಗಿದೆ, ಲೈನ್ಸ್ ಇಲ್ಲ ಅಂತ ಹೇಳ್ಬೋದು. ಇಲ್ಲೊಂದು ಅಲ್ಲೊಂದು ಹುಬ್ಗಳನ್ನ ಕೊಟ್ಟಿದ್ದಾರೆ. ಅದು ಆಕ್ಚುಲಿ ಒಂದು ಒಳ್ಳೆ ಲುಕ್ ಕೊಡುತ್ತೆ, ತುಂಬಾ ಸಾಫ್ಟ್ ಆಗಿರುವಂತ ಒಂದು ಲುಕ್ ಕೊಡುತ್ತೆ ನಮಗೆ. ಫ್ರಂಟ್ ಅಲ್ಲಿ ನಮಗೆ ಟಾಟಾ ಲೋಗೋ ಸಿಗುತ್ತೆ. EVಯ ಲೋಗೋ ಟಾಟಾ ಈ ರೀತಿ ಕೊಟ್ಟಿದ್ದಾರೆ, ವೈಟ್ ಆಕ್ಸೆಂಟ್ ಇರುತ್ತೆ. ನಾರ್ಮಲ್ ಆಗಿರೋದು ಬ್ಲಾಕ್ ಅಲ್ಲಿ ಬರುತ್ತೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಇಷ್ಟೇ ಬರೋದು. ಈ ಒಂದು ಬಂಪರ್ ಬಗ್ಗೆ ಮಾತಾಡ್ಬೇಕಾದ್ರೆ ಗ್ರೇ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದೊಂದು ನಂಗೆ ಯಾಕೆ ಅಂತ ಗೊತ್ತಾಗಿಲ್ಲ. ನಂಗೆ ಆಕ್ಚುಲಿ ಅಂತ ಒಂದು ಇಷ್ಟ ಏನಾಗ್ತಿಲ್ಲ. ಈ ಕಲರ್ಗೆ ಅದು ಮ್ಯಾಚ್ ಆಗ್ತಾ ಇದೆ. ಬಟ್ ಬ್ಲಾಕ್ ಕಲರ್ ಅಲ್ಲೇ ಇತ್ತು, ಅದನ್ನ ಚೇಂಜ್ ಮಾಡಿ ಈ ಒಂದು ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಅದೇ ಬಣ್ಣ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಇದಿಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂಥದ್ದು. LED ಹೆಡ್ ಲ್ಯಾಂಪ್ಸ್ ಬರ್ತಾ ಇದೆ. ಇಲ್ಲೇ ನಮಗೆ ಒಂದು ಫಾಗ್ ಲ್ಯಾಂಪ್ ಕೂಡ ಬರ್ತಾ ಇದೆ. ಅಂಡ್ ಇದಿಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂತ ಮೇನ್ ಆಗಿರುವಂತ ವಿಷಯಗಳು. ಸೈಡ್ ಅಲ್ಲಿ ಆಗಿರುವಂತ ಚೇಂಜಸ್ ಯಾವ್ದು ಗೊತ್ತಾ? ಮೇನ್ ಆಗಿ ನಮ್ಗೆ ಯಾವ ಒಂದು ಬಾಡಿ ಕ್ಲಾಡಿಂಗ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಗ್ರೇ ಕಲರ್ ಅಲ್ಲೇ ಇದೆ. ಟಾಟಾ .ev ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಸೈಡ್ಗೆ ಬಂದಾಗ ನಮಗೆ ಈಗ 195 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ನೀವು ನೋಡ್ಬೋದು ಇಷ್ಟು ಜಾಗ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಯಾಕೆ ಚೇಂಜ್ ಆಯ್ತು ಅಂತ ನೋಡೋದಾದ್ರೆ, ಇವರು ಸಸ್ಪೆನ್ಷನ್ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಟ್ಯೂನ್ ಮಾಡಿದಾಗ ಹಳೆ ಪಂಚಲ್ಲಿ ಇದ್ದಂತಹ ಸಸ್ಪೆನ್ಷನ್ ಒಂದು ಸ್ವಲ್ಪ ಟ್ಯೂನ್ ಮಾಡಿದಾಗ ಒಂದು ಸ್ವಲ್ಪ ಹೈಟ್ ಮಾಡಿದ್ದಾರೆ. ಹೈಟ್ ಮಾಡಿದಾಗ ನಮಗೆ 5 mm ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ಏನ್ ಹೇಳಿ ಆರಾಮ್ಸೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೋದು. ಸ್ವಲ್ಪ ಉಬ್ಬಾಗಿರುವಂತ ಜಾಗ ಇದನ್ನು ಕೂಡ, ಸಣ್ಣದಾಗಿರುವಂತ ಆಫ್ ರೋಡ್ ಆಗಿದ್ನು ಕೂಡ ನಾವು ಅದನ್ನ ಆಕ್ಚುಲಿ ಟೆಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು. ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ 16 ಇಂಚಿನ ವೀಲ್ ಸಿಗ್ತಾ ಇದೆ. ಅಂಡ್ ಅಲೋಯ್ ವೀಲ್ಸ್ ಡಿಸೈನ್ ಕೂಡ ಅವರು ಚೇಂಜ್ ಮಾಡಿದ್ದಾರೆ. ಈಗ ನಮಗೆ ಒಂದು ರೀತಿಯಾದಂತಹ ಡೈಮಂಡ್ ಕಟ್ಟೆ ಬರುತ್ತೆ. ಬಟ್ ತುಂಬಾ ಚೆನ್ನಾಗಿರುವಂತಹ ಒಂದು ವೀಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಈ ಒಂದು ಕಾರ್ ನಮಗೆ ಡ್ಯುಯಲ್ ಟೋನ್ ಅಲ್ಲಿ ಸಿಗುತ್ತೆ. ಬ್ಲಾಕ್ ಕಲರ್ ನ ಪಿಯಾನೋ ಬ್ಲಾಕ್ ಕಲರ್ ಫಿನಿಶ್ ಆಗಿರುವಂತ ORM ಇದೆ. ಇಲ್ಲಿ ನಮಗೆ ಇಂಡಿಕೇಟರ್ಸ್ ಇದಾವೆ. ಅಂಡ್ ಇಲ್ಲಿ ನಮಗೆ ಒಂದು 360 ಡಿಗ್ರಿಯ ಕ್ಯಾಮ್ರಾ ಕೂಡ ಇಲ್ಲಿ ಸಿಗುತ್ತೆ. ಅಂಡ್ ಇಲ್ಲಿ ನೋಡಿದ್ರೆ ಫಂಕ್ಷನ್ ಅಲ್ಲದೆ ಇರುವಂತ ಒಂದು ರೂಫ್ ನಮಗೆ SUV ಲುಕ್ ಕೊಡೋದಕ್ಕೆ ಕೊಟ್ಟಿದ್ದಾರೆ. ಅಂಡ್ ನಮಗೆ ಇಲ್ಲಿ ಈ ರೀತಿಯಾದಂತಹ ಹ್ಯಾಂಡಲ್ ಸಿಕ್ಕಿದ್ರೆ ಇಲ್ಲಿ ನಮಗೆ ಪಿಲ್ಲರ್ ಅಲ್ಲಿ ಇಂಟಿಗ್ರೇಟ್ ಆಗಿರುವಂತಹ ಒಂದು ಓಪನ್ ಮಾಡುವಂತ ಜಾಗ ಸಿಗುತ್ತೆ ನಮಗೆ ಇದರಲ್ಲಿ. ಅಂಡ್ ಇದಿಷ್ಟು ನಮಗೆ ಈ ಒಂದು ಕಾರ್ನ ಸೈಡ್ ಅಲ್ಲಿ ಸಿಗುವಂತ ವಿಷಯಗಳು. ರಿಯರ್ ಅಲ್ಲಿ ನಮಗೆ ನೋಡ್ಬೋದು ಶಾರ್ಕ್ ಪಿನ್ ಆಂಟೆನಾ ಇದೆ, ಸ್ಪಾಯ್ಲರ್ ಇದೆ. ವಿಂಡ್ಶೀಲ್ಡ್ ಅಲ್ಲಿ ನಮಗೆ ಡಿಫೋಕಸ್ ವಿತ್ ವೈಪರ್ಸ್ ಬರ್ತಾ ಇದೆ. ಅಂಡ್ ಇಲ್ಲಿ ನಮಗೆ ನೋಡ್ಬೋದು ಒಂದು ಗೇಂಡಾಮೃಗದ್ದು ಒಂದು ಸಣ್ಣದಾಗಿರುವಂತ ಒಂದು ಚಿತ್ರನ ಬಿಡಿಸಿಟ್ಟಿದ್ದಾರೆ.
ಅಂಡ್ ಇಲ್ಲಿ ನಮಗೆ ಒಂದಷ್ಟು ವಿಷಯಗಳೆಲ್ಲ ಸಿಗುತ್ತೆ. ಅದು ಬಿಟ್ಟು ನಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಸಿಗ್ತಾ ಇದೆ, ಟಾಟಾ ಲೋಗೋ ಇದೆ, punch.ev ಅನ್ನೋ ಒಂದು ಬ್ಯಾಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಕೆಳಗಡೆ ಕೂಡ ಅಷ್ಟೇ ನಿಮಗೆ ಸ್ಕಿಡ್ ಪ್ಲೇಟ್ ನವರು ಚೇಂಜ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ಇಲ್ಲೊಂದು ಕ್ಯಾಮ್ರಾ ಸಿಗುತ್ತೆ. ಬೂಟ್ ಓಪನ್ ಮಾಡಿದಾಗ 366 ಲೀಟರ್ ಒಂದು ಬೂಟ್ ಸ್ಪೇಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಯೋಚನೆ ಮಾಡೋದು, ಇಷ್ಟು ಸಣ್ಣದಾಗಿರುವಂತಹ ಕಾರಲ್ಲಿ ಇಷ್ಟು ಚೆನ್ನಾಗಿರುವಂತಹ ಒಂದು ಬೂಟ್ ಸ್ಪೇಸ್ ನ ಹೇಗೆ ಕೊಟ್ಟರು ಅಂತ. ಯಾಕೆಂದ್ರೆ ಒಳಗಡೆ ಸ್ಪೇಸ್ ಇದೆ, ಇಲ್ಲಿ ನಮಗೆ ಬೂಟ್ ಸ್ಪೇಸ್ ಕೂಡ ಸಿಗ್ತಾ ಇದೆ. ಸೊ ನೋಡ್ಬೋದು, ನಾವು 2-3 ಬ್ಯಾಗ್ನ ಇಟ್ಟಿದ್ದೀವಿ. ನೀವು ಈ ರೀತಿಯಾದಂತಹ ಟ್ರಾಲಿ ಆದ್ರೆ 4 ಇಡ್ಬೋದು. ಅಂಡ್ ನಾವೆಲ್ಲ ಬ್ಯಾಗ್ ಎಲ್ಲ ಸೇರಿಸಿ ಈ ರೀತಿಯಾಗಿ ಇಟ್ಟಿದ್ದೀವಿ. ಹೊರಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಎಷ್ಟೊತ್ತಿಗೆ ನಾವು ಒಳಗೆ ಬರ್ತೀನೋ ಅಂತ ಕಾಯ್ತಾ ಇದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ನಮಗೆ ಹೊರಗಡೆ ಸಿಗ್ತಾ ಇದೆ. ಸೊ ಒಳಗಡೆ ನೋಡುವಾಗ ನಮಗೆ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿರುವಂತ ಫೀಲ್ ಕೊಡ್ಲಿ ಅಂತ ಟಾಟಾದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗ್ರೇ ಮತ್ತೆ ಒಂದು ರೀತಿಯಾದಂತಹ ವೈಟ್ ನ ಮಿಕ್ಸ್ ಮಾಡಿ ಒಂದು ಇಂಟೀರಿಯರ್ ನ ರೆಡಿ ಮಾಡಿದ್ದಾರೆ. ಆಕ್ಚುಲಿ ಅವರೇ ಹೇಳಿದ್ರು ನಮ್ಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರುವಂತ ಫೀಲ್ ಸಿಗ್ಲಿ ಅಂತ. ಆಕ್ಚುಲಿ ಅವ್ರು ಹೇಳಿದ್ ಕೂಡ ಹೌದು, ಯಾಕೆಂದ್ರೆ ನಾನು ಇದ್ರಲ್ಲಿ ಕೂತಾಗ ನಂಗೆ ನೀಟಾಗಿ ಕೂರ್ಬೋದು. ತೈ ಸಪೋರ್ಟ್ ತುಂಬಾ ಚೆನ್ನಾಗಿದೆ, ಇಲ್ಲಿ ಲೆಗ್ ರೂಮು ಇದೆ, ಹೆಡ್ ರೂಮ್ ಕೂಡ ಇದೆ ನಮಗೆ. ಸೊ ತುಂಬಾ ಹೈಟ್ ಇರೋರು ಬಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬೋದು, ಬಟ್ ಅಗೇನ್ ಸ್ವಲ್ಪ ಈ ರೀತಿಯಾಗಿ ಕೂತ್ರೆ ಅವ್ರಿಗೆ ಅದು ಸೆಟ್ ಆಗುತ್ತೆ. 2 ಅಡ್ಜಸ್ಟಬಲ್ ಹೆಡ್ ಸಿಗ್ತಾ ಇದೆ ಅಂಡ್ ಒಂದು ಹ್ಯಾಂಡ್ ಸಿಗ್ತಾ ಇದೆ. ಆಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 3 ಜನ ಕೂರಕ್ಕೆ, ನನ್ನಂತವ್ರು 3 ಜನ ಬೇಕಾದ್ರೆ ಕೂರ್ಬೋದು. ಸ್ವಲ್ಪ ದಪ್ಪ ಇರೋರು 3 ಜನ ಕೂರೋದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇಬ್ರು ಮಾತ್ರ ಆರಾಮ್ಸೆ ಕೂರ್ಬೋದು. ನಮಗೆ ಹಿಂದ್ಗಡೆ ಕೂರೋರಿಗೆ ಆಕ್ಚುಲಿ ಒಂದು ಸನ್ ರೂಫ್ ಕೂಡ ಸಿಗ್ತಾ ಇದೆ. ಸೊ ಆ ಒಂದು ವ್ಯೂ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂಡ್ ಅದು ಬಿಟ್ಟು ನಮಗೆ ಅಲ್ಲೊಂದು ಗ್ರಾಬ್ ಹ್ಯಾಂಡಲ್ಸ್ ಇದೆ. ಡೋರ್ ನಮಗೆ ಸ್ಪೀಕರ್ ಸಿಗ್ತಾ ಇದೆ, ಡೋರ್ ಕಂಟ್ರೋಲ್ಸ್ ನಮಗೆ ಸಿಗ್ತಾ ಇದೆ. ಸೊ ಡೋರ್ ಕಂಟ್ರೋಲ್ ಒಂದು ಚೇಂಜ್ ಇದೆ, ಅದು ನಾನು ಫ್ರಂಟ್ ಹೋದಾಗ ಹೇಳ್ತೀನಿ. ಅದು ಬಿಟ್ಟು ನಮಗೆ ತುಂಬಾ ಲೆದರ್ ರೇಟ್ ಆಗಿರುವಂತ ಸೀಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಕುಶನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ಹಿಂದ್ಗಡೆ AC ವೆಂಟ್ ಸಿಗಲ್ಲ. ಸೊ AC ವೆಂಟ್ ಸಿಗಲ್ಲ ಅಂದ ಕೂಡಲೇ ಅಯ್ಯೋ ಯಾಕೆ ಇಷ್ಟೊಂದು ದುಡ್ಡು ಕೊಡ್ತೀವಿ, AC ವೆಂಟ್ಸ್ ಯಾಕಿಲ್ಲ ಅಂತ ಯೋಚನೆ ಮಾಡಬೇಡಿ. ಸೊ ಇದ್ರಲ್ಲಿ ನಮಗೆ ಈ ಥರ್ಮಲ್ ಎಕ್ಸ್ಪೆನ್ಷನ್ ವ್ಯಾಲ್ವ್ ಅನ್ನೋ ಒಂದು ಟೆಕ್ನಾಲಜಿನ ಆಡ್ ಮಾಡಿದ್ದಾರೆ. ಅದು ಬೇಸಿಕಲಿ ಏನು ಅಂದ್ರೆ ನಮಗೆ ಬ್ಯಾಟ್ರಿಯ ಕೆಳಗೆ ಬ್ಯಾಟ್ರಿ ಏನಿಟ್ಟಿದಾರಲ್ಲ ಅದರ ಒಂದು ಎಫಿಷಿಯನ್ಸಿನ ಜಾಸ್ತಿ ಮಾಡೋದಕ್ಕೋಸ್ಕರ ನಮಗೆ ಆ ಒಂದು ಕೂಲಿಂಗ್ ಸಿಸ್ಟಮ್ನ ಆಡ್ ಮಾಡಿದ್ದಾರೆ. ಸೊ ಬ್ಯಾಟ್ರಿ ಜಾಸ್ತಿ ಕೂಲ್ ಇದ್ದಷ್ಟು ಅದರ ಮ್ಯಾಕ್ಸಿಮಮ್ ಕೆಪಾಸಿಟಿ ನಾವು ತಗೊಳ್ಬಹುದು. ಸೊ ಹಾಗಾಗಿ ನಮಗೆ ಇದರಲ್ಲಿ ಒಳಗಡೆ AC ಕೂಡ ತುಂಬಾ ಚೆನ್ನಾಗಿದೆ. ಸೊ ಲಾಸ್ಟ್ ಪಂಚಿ ಕಂಪೇರ್ ಮಾಡಿದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ನಮಗೆ ಹಿಂದ್ಗಡೆ ಕೂತನು ಕೂಡ ಬೇಕಂತ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ ನಿಮಗೆ ಗೊತ್ತೇ ಇದೆ, ಸಣ್ಣದಾಗಿರುವಂತ ಕಾರು, ಮುಂದ್ಗಡೆ ಇರುವಂತ ವೆಂಟ್ಸ್ ಇಂದ ಗಾಳಿ ಬಂದರೂ ಸಾಕು, ಬೇಗ ನಿಮಗೆ ರೀಚ್ ಆಗುತ್ತೆ, ಆದಷ್ಟು ಬೇಗ ಕೂಲ್ ಆಗುತ್ತೆ. ಇದು ಇದರಲ್ಲಿ ಇರುವಂತ ಮತ್ತೊಂದು ವಿಷಯ. ಅಂಡ್ 15 ವ್ಯಾಟ್ ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ನಾನಿದ್ದೀನಿ ತುಂಬಾ ಜನರಿಗೆ ಇಷ್ಟ ಆಗುವಂತ ಡ್ರೈವರ್ ಸೀಟ್ ಅಲ್ಲಿ. ಸೊ ಡ್ರೈವರ್ ಸೀಟಿಗೆ ಬಂದಾಗ ನಮಗೆ ಒಂದು ಸ್ವಲ್ಪ ಪ್ರೀಮಿಯಂ ಫೀಲ್ ಪಕ್ಕಾ ನಿಮಗೆ ಸಿಗುತ್ತೆ. ಸೊ ಪಂಚ್ ಅಂದ ಕೂಡಲೇ ಟಾಟಾ ಸಣ್ಣ SUV ಅಂತಲ್ಲ ಅನ್ಕೋಬೇಡಿ, ನಮಗೆ ದೊಡ್ಡ SUV ಸಿಗುವಂತ ಒಂದಷ್ಟು ವಿಷಯಗಳು ಕೂಡ ನಮಗೆ ಒಂದು SUV ಕೂಡ ಸಿಗುತ್ತೆ. ಮೈನ್ ಆಗಿ ನಮಗೆ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಟಾಟಾದ 2 ಸ್ಪೋಕ್ ನ ಸ್ಟೀರಿಂಗ್ ವೀಲ್ ಸಿಗ್ತಾ ಇದೆ. ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಇದೆ. ರೈಟ್ ಸೈಡ್ ಅಲ್ಲಿ ಡ್ರೈವರಿಗೆ ಬೇಕಾದಂತ ಕಂಟ್ರೋಲ್, ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ, ನಮಗೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಅದೆಲ್ಲನೂ ಕೂಡ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಮೀಡಿಯಾಕ್ ಬೇಕಂತ ಕಂಟ್ರೋಲ್ ಸಿಗುತ್ತೆ. ಇದ್ರಲ್ಲಿ ನಮಗೆ ವೈರ್ಲೆಸ್ ಆಗಿ ಆಂಡ್ರಾಯ್ಡ್ ಆಟೋ ಅಥವಾ ಆಪಲ್ ಕಾರ್ಪ್ಲೇ ನಾವು ಕನೆಕ್ಟ್ ಮಾಡಿದ್ರೆ ಮ್ಯಾಪ್ ನಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಾಗ ನಮಗೆ ಇಲ್ಲಿ ನೋಡ್ಬೇಕು ಅಂತ ಇಲ್ಲ, ಇಲ್ಲಿ ಆರಾಮಾಗಿ ಓಡಿಸ್ಕೊಂಡು ಇಲ್ಲೇ ನೋಡ್ಕೊಂಡು ನಾವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬೋದು. ಅದು ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ವಿಷಯ. ಈ ಒಂದು ಕಾರಲ್ಲಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಡ್ಯಾಶ್ ಬೋರ್ಡ್ ಎಲ್ಲ ಕೂಡ ನಮಗೆ ಹಾರ್ಡ್ ಪ್ಲಾಸ್ಟಿಕ್ ಅಲ್ಲೇ ಸಿಗುತ್ತೆ. ಎಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಅವರು ಯೂಸ್ ಮಾಡಿಲ್ಲ. ಸ್ಟೀರಿಂಗ್ ಅಲ್ಲಿ ಮಾತ್ರ ನಮಗೆ ಲೆದರ್ನ ರ್ಯಾಪ್ ಮಾಡಿದ್ದಾರೆ. ಅಂಡ್ ಹ್ಯಾಂಡ್ ರೆಸ್ಟ್ ಆಗಿರ್ಬೋದು, ಎಲ್ಲನೂ ಕೂಡ ನಮಗೆ ಅಂತ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಸಿಗಲ್ಲ. ಇಲ್ಲೂ ಕೂಡ ಇಲ್ಲಿ ಆಕ್ಚುಲಿ ಚೆನ್ನಾಗಿದೆ. ಸೀಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಂಫರ್ಟಬಲ್ ಆಗಿದೆ, ಡ್ಯುಯಲ್ ಟೋಲ್ ಅಲ್ಲಿ ಸಿಗುತ್ತೆ. ಸ್ವಲ್ಪ ಮಣ್ಣಾದ್ರೆ ಸ್ವಲ್ಪ ಬೇಗ ಗೊತ್ತಾಗುತ್ತೆ, ಬಟ್ ಅಗೈನ್ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಆ ಒಂದು ಪ್ರೀಮಿಯಂ ಫೀಲ್ ಕೂಡ ಈ ಒಂದು ಕಲರ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಕುಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಸಿಗ್ತಾ ಇದೆ, ವೈರ್ಲೆಸ್ ಚಾರ್ಜರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ 65 ವ್ಯಾಟ್ ನ ಚಾರ್ಜಿಂಗ್ ಸಾಕೆಟ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಲ್ಯಾಪ್ಟಾಪ್ ನ ಕೂಡ ಇದರಲ್ಲಿ ನೀವು ಚಾರ್ಜ್ ಮಾಡ್ಕೊಬಹುದು. ಗಿಯರ್ ಸೆಲೆಕ್ಟರ್ ನಮಗೆ ಇಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ನಮಗೆ ಪಾರ್ಕಿಂಗ್, ರಿಯರು, ನ್ಯೂಟ್ರಲ್ ಮತ್ತೆ ಡ್ರೈವ್ ನಮಗೆ ಇದ್ರಲ್ಲಿ ಸಿಗುತ್ತೆ. AC ವೆಂಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಾರಿಜಾಂಟಲ್ ಆಗಿರುವಂತಹ ಒಂದು ಸ್ಟ್ಯಾನ್ಸ್ ಅಲ್ಲಿ ನಮಗೆ AC ವೆಂಟ್ಸ್ ನ ಇಟ್ಟಿದ್ದಾರೆ. ಇಲ್ಲಿ ನಮಗೆ ಆಟೋ ಡಿಮ್ಮಿಂಗ್, IRV ನಮಗೆ ಇದರಲ್ಲಿದೆ, ಒಂದು ಸನ್ ರೂಫ್ ಕೂಡ ಇದೆ. ಅದರ ಬ್ಲೈಂಡರ್ ನಾವು ಮ್ಯಾನುವಲಿ ಕಂಟ್ರೋಲ್ ಮಾಡಬೇಕು. ಇದಿಷ್ಟು ನಮಗೆ ಇದರಲ್ಲಿ ಸಿಗುವಂತದ್ದು. ಅಂಡ್ ಅದು ಬಿಟ್ಟು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕಾದ್ರೆ 10.2 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಎಲ್ಲ ನಮಗೆ ನಾರ್ಮಲ್ ಆಗಿ ಬೇರೆ ಟಾಟಾ ಕಾರಲ್ಲಿ ಸಿಗುವಂತಹ ಅದೇ ಫೀಚರ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಈಗ IRA.ev ಅನ್ನೋ ಒಂದು ಆಪ್ ನ ಕೂಡ ಅವರು ಆಡ್ ಮಾಡಿದ್ದಾರೆ. ಸೊ ಹಾಗೆ ಅದರಲ್ಲಿ ನಮಗೆ ಚಾರ್ಜಿಂಗ್ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ನಮಗೆ ಬೇಕಾದಂತಹ ಎಲ್ಲ ವಿಷಯಗಳು ಆ ಒಂದು ಆಪ್ ಅಲ್ಲಿ ಕೂಡ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ನಮಗೆ ಕಂಟಿನ್ಯೂ ಆಗಿ 2 ಕಪ್ ಹೋಲ್ಡರ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲೂ ಕೂಡ ನಮಗೆ ಆಮ್ರೆಸ್ಟ್ ಕೆಳಗಡೆನೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಇದಿಷ್ಟು ನಮಗೆ ಮೇನ್ ಆಗಿ ಸಿಗುವಂಥದ್ದು. ಸೊ ಚೇಂಜ್ ಆಗಿರುವಂಥ ವಿಷಯ ಏನು ಅಂದ್ರೆ ಇಲ್ಲಿ ಈ ಒಂದು ವಿಂಡೋ ಕಂಟ್ರೋಲ್ಸ್ ಏನಿದೆ, ಇದು ಆಕ್ಚುಲಿ ನಮಗೆ ಹಳೆಯ ಒಂದು ನಾರ್ಮಲ್ ಆಗಿರುವಂತಹ ಒಂದು ಕಂಟ್ರೋಲ್ಸ್ ಬರ್ತಾ ಇತ್ತು ಟಾಟಾ ಪಂಚ್ ಹಳೆದರಲ್ಲಿ EV ಅಲ್ಲಿ. ಬಟ್ ಇದ್ರಲ್ಲಿ ನಮಗೆ ಅದನ್ನ ಚೇಂಜ್ ಮಾಡಿ ಟಾಗಲ್ ಸ್ವಿಚ್ ನ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಇದಿಷ್ಟು ನಮಗೆ ಇದರಲ್ಲಿ ಸಿಗುವಂತಹ ಮೇನ್ ಆಗಿರುವಂತಹ ವಿಷಯಗಳು. ಅಂಡ್ ಇನ್ನು ಈ ಒಂದು ಕಾರ್ನ ಓಡಿಸಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಾವಿದ್ದೀವಿ ಟಾಟಾ ಪಂಚ್ EV ಒಳಗಡೆ. ಸೊ ಓಡಿಸೋಕೆ ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇದರ ಬ್ಯಾಟ್ರಿ ಪ್ಯಾಕ್ಸ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಈ ಒಂದು ಕಾರಲ್ಲಿ ನಮಗೆ ಈಗ ಆಕ್ಚುಲಿ ಲಾಸ್ಟ್ ಪಂಚಲ್ಲಿ ಇದ್ದಕ್ಕಿಂತನೂ ಬ್ಯಾಟ್ರಿನ ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಅಲ್ಲಿ ನಮಗೆ ಏನಿತ್ತು ಅಂದ್ರೆ 35 kWh ನ ಬ್ಯಾಟ್ರಿ ಟಾಪ್ ವೇರಿಯಂಟ್ ಅಲ್ಲಿ ಬರ್ತಾ ಇತ್ತು. ಬಟ್ ಇವಾಗ 40 kWh ನ ಬ್ಯಾಟ್ರಿ ಬರ್ತಾ ಇದೆ.
ಎರಡು ಬ್ಯಾಟರಿ ಆಪ್ಷನ್ ಇದೆ. 30 ಕಿಲೋ ವ್ಯಾಟ್ ಅವರ್ನ ಬ್ಯಾಟರಿ ಇದೆ, ಮತ್ತೆ ಅದೇ ರೀತಿ ನಮಗೆ 40 ಕಿಲೋ ವ್ಯಾಟ್ ಅವರ್ನ ಬ್ಯಾಟರಿನೂ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ಇದರ ರೇಂಜ್ ಬಗ್ಗೆ ಮಾತಾಡಿದರೆ ನಿಮ್ಗೆ ಆಕ್ಚುಲಿ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸ್ಬೋದು. ಇದರಲ್ಲಿ 30 ಕಿಲೋ ವ್ಯಾಟ್ ಅವರ್ನ ಬ್ಯಾಟರಿ ನಮಗೆ 375 ಕಿಲೋಮೀಟರ್ ರೇಂಜ್ ಹೇಳ್ತಾರೆ. ನಮಗೊಂದು 260 270 ನಮಗೆ ಆರಾಮಾಗಿ ಅದ್ರಲ್ಲಿ ಸಿಗುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ. 40 ಕಿಲೋ ವ್ಯಾಟ್ ಅವರ್ ಬ್ಯಾಟರಿನ ಅವರು ಲಾಂಗ್ ರೇಂಜ್ ಅಂತ ಕರೀತಾರೆ. ಸೊ ಹಾಗಾಗಿ ಲಾಂಗ್ ರೇಂಜ್ ಅಲ್ಲಿ ಈ ಒಂದು ಕಾರ್ ನಮಗೆ ಸಿಂಗಲ್ ಚಾರ್ಜ್ ಅಲ್ಲಿ ಆಲ್ಮೋಸ್ಟ್ 468 ಕಿಲೋಮೀಟರ್ನ ರೇಂಜ್ ನ ಕೊಡುತ್ತೆ. 468 ಕಿಲೋಮೀಟರ್ಸ್ ಅಂದ್ರೆ ನಮಗೆ ಒಂದೊಳ್ಳೆ ರೇಂಜ್ ಅಂತ ಹೇಳ್ಬೋದು. ಆರಾಮ್ಸೆ ನೀವೊಂದು ಬ್ಯಾಂಗ್ಳೂರಿಂದ ಮಂಗಳೂರೆಲ್ಲ ಹೋಗ್ಬೋದು ನೀವು. ಬಟ್ ಇನ್ನೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ 355 ಕಿಲೋಮೀಟರ್ನ ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ 40 ಕಿಲೋ ವ್ಯಾಟ್ ಅವರ್ ಕೂಡ. ಸೊ ಅದು IDC ಕ್ಲೈಮ್ ರೇಂಜ್, ಇದು ರಿಯಲ್ ವರ್ಲ್ಡ್ ರೇಂಜ್. ರಿಯಲ್ ವರ್ಲ್ಡ್ ರೇಂಜ್ ನಮಗೆ 355 ಕಿಲೋಮೀಟರ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಗೈನ್ ಅದು ತುಂಬಾ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲೂ ಕೂಡ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಹೋಗ್ಬೋದು. ಇನ್ನೊಂದು ವಿಷಯ, ನೀವೇನಾದ್ರೂ ಚಾರ್ಜ್ ಮಾಡುವಾಗ ನಿಮಗೆ ಒಂದು ಇನ್ನೂ ಸ್ವಲ್ಪ ಚಾರ್ಜ್ ಬೇಕು ಅಂತ ಅನ್ಸಿದ್ರೆ 15 ನಿಮಿಷದಲ್ಲಿ ನೀವು ಒಂದು ಕಾಫಿ ಕುಡಿಯೋದಿಕ್ಕೋ ಅಥವಾ ಒಂದು ಬ್ರೇಕ್ ತಗೊಳ್ಳೋಕೋ ನೀವು ತಗೊಂಡ್ರೆ 15 ನಿಮಿಷದಲ್ಲಿ ನಿಮ್ಗೆ 135 ಕಿಲೋಮೀಟರ್ ಕೊಡುತ್ತೆ. ಅಂದ್ರೆ ತುಂಬಾ ಒಳ್ಳೆ ಸ್ಪೀಡ್ ಅಂತ ಹೇಳ್ಬೋದು. 65 ಕಿಲೋ ವ್ಯಾಟ್ ನ ಒಂದು ಚಾರ್ಜಿಂಗ್ ಸ್ಪೀಡ್ ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಪ್ ಟು ನಮಗೆ 120 ತನಕ ಇದ್ರಲ್ಲಿ ಸಪೋರ್ಟ್ ಆಗುತ್ತೆ. ಆ ಫಾಸ್ಟ್ ಚಾರ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ನೀವೇನಾದ್ರೂ ಅದೆಲ್ಲ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 25% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಮೊದಲೇ ಟಾಟಾ ಕಸ್ಟಮರ್ ಆಗಿದ್ರೆ ನೀವು. ಇವ್ರು ಆಕ್ಚುಲಿ ಬೇರೆ ಕಂಪ್ನಿಗಳ ಜೊತೆ ಸೇರ್ಕೊಂಡು ನಮಗೆ ಕೊಲಾಬಲ್ಲೂ ಕೂಡ ಚಾರ್ಜಿಂಗ್ ಸ್ಟೇಷನ್ ನ ಇವರು ಓಪನ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದಿಷ್ಟು ರೇಂಜ್ ಮತ್ತೆ ಬ್ಯಾಟರಿ ಬ್ಯಾಕ್ ಬಗ್ಗೆ ಆಯ್ತು. ಸೊ ಓಡ್ಸಕ್ ಹೇಗಿದೆ, ಡ್ರೈವ್ ಮಾಡಕ್ ಹೇಗಿದೆ ಅಂತ ಕೇಳೋದಾದ್ರೆ ಆಕ್ಚುಲಿ ಇದೊಂದು ಸಣ್ಣದಾಗಿರುವಂತ ಒಂದು ಕಾರು. ಇದರಲ್ಲಿ ಬ್ಯಾಟ್ರಿನ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ ಉದ್ದಕ್ಕೆ. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆ ಒಂದು ಒಳ್ಳೆ ಸ್ಟೆಬಿಲಿಟಿ ಇದೆ ನಮಗೆ ಒಂದು ಕಾರ್ನ ಓಡಿಸುವಾಗ. ನಮಗೆ ಸಿಟಿಲಿ ಟ್ರಾಫಿಕ್ ಅಲ್ಲಿ ಮ್ಯಾನುವರ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಮಗೆ ಸಡನ್ ಆಗಿ ಓವರ್ಟೇಕ್ ಮಾಡ್ಬೇಕು ಅಂದ್ರೆ ನಮಗೆ ಸ್ಪೋರ್ಟ್ ಮೋಡ್ ಅಂತ ಒಂದಿದೆ. ಇದ್ರಲ್ಲಿ ನಮಗೆ ಡ್ರೈವಿಂಗ್ ಮೋಡ್ ಬರುತ್ತೆ. ಇದರಲ್ಲಿ ಇಕೋ, ಸಿಟಿ ಮತ್ತೆ ಸ್ಪೋರ್ಟ್ ಅಂತ. ಸೊ ನಾರ್ಮಲ್ ಆಗಿ ಸಿಟಿ ಮೋಡ್ ಅಲ್ಲಿ ಇರುತ್ತೆ. ನೀವು ಅದನ್ನ ಇಕೋ ಮೋಡ್ಗೆ ಸ್ವಿಚ್ ಮಾಡ್ಕೊಬಹುದು, ಜಾಸ್ತಿ ರೇಂಜ್ ಸಿಗುತ್ತೆ. ಜಾಸ್ತಿ ರೇಂಜ್ ಅಂದ್ರೆ ಮ್ಯಾಕ್ಸಿಮಮ್ ರೇಂಜ್ ನ ಅಚೀವ್ ಮಾಡಬಹುದು. ನೀವು ಸ್ಪೋರ್ಟ್ ಮೋಡ್ ಹಾಕಿದ್ರೆ ಪವರ್ ಎಲ್ಲ ಸಿಕ್ಕಾಪಟ್ಟೆ ಸಡನ್ ಇನ್ಸ್ಟಂಟ್ ಟಾಕ್ ಸಿಗುತ್ತೆ ನಮಗೆ, ಸಿಕ್ಕಾಪಟ್ಟೆ ಪವರ್ ನಮ್ಗೆ ಒಂದು ಕಾರ್ ಕೊಡುತ್ತೆ. ಸೊ ಹಾಗಾಗಿ ರೇಂಜ್ ಸ್ವಲ್ಪ ಡ್ರಾಪ್ ಆಗುತ್ತೆ ನಾವು ಬರೀ ಸ್ಪೋರ್ಟ್ ಮೋಡ್ ಅಲ್ಲೇ ಓಡಿಸ್ತಾ ಇದ್ರೆ. ಅದನ್ನ ನೀವು ಕನ್ಸಿಡರ್ ಮಾಡ್ಬೇಕು. ಬಟ್ ಪಿಕಪ್ ಎಲ್ಲ ಹೇಗಿದೆ ಅಂತ ಕೇಳಿದ್ರೆ ಒಂದ್ ಕಡೆ ಸ್ಲೋ ಹೋಗ್ತಾ ಸಡನ್ ಆಗಿ ಆಕ್ಸಲರೇಷನ್ ಏನಾದ್ರು ಕೊಟ್ರೆ ನಮಗೆ ಸಡನ್ ಆಗಿ ವೀಲ್ ಸ್ಪಿನ್ ಆಗುತ್ತೆ. ಅದು ಇದರ ಮೇನ್ ಆಗಿರುವಂತ ಒಂದು ವಿಷಯ ಅಂತ ಹೇಳ್ಬೋದು. ಅಷ್ಟು ಇನ್ಸ್ಟೆಂಟ್ ಆಗಿರುವಂತ ಟಾರ್ಕ್ ನಮಗೆ ಈ ಒಂದು ಕಾರ್ ಕೊಡುತ್ತೆ. ಅದೇ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 153 ನ್ಯೂಟನ್ ಮೀಟರ್ ಟಾರ್ಕ್ ನಮಗೆ ಕೊಡುತ್ತೆ. 95 ಕಿಲೋ ವ್ಯಾಟ್ ನ ಒಂದು ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಷ್ಟು ಚೆನ್ನಾಗಿರುವಂತ ಒಂದು ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಷನ್ ನ ಟ್ಯೂನ್ ಮಾಡಿದ್ದಾರೆ. ಲಾಸ್ಟ್ ಪಂಚ್ ಕಂಪೇರ್ ಮಾಡಿದ್ರೆ ಸಸ್ಪೆನ್ಷನ್ ಸ್ವಲ್ಪ ಟ್ಯೂನ್ ಆಗಿದೆ. ಹಾಗಾಗಿ ನಮಗೆ 5 mm ನ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಸೊ ಈಗ ಇದರ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ 195 mm ಬರುತ್ತೆ. ನೀವೇನಾದ್ರೂ ಒಂದ್ ಕಡೆ ಹೋಗುವಾಗ ಸ್ವಲ್ಪ ಆಫ್ ರೋಡ್ ರೀತಿಯಲ್ಲ ಇದ್ರೂ ಕೂಡ ಆಲ್ಮೋಸ್ಟ್ ಅದನ್ನ ಟ್ಯಾಕಲ್ ಮಾಡ್ಬೋದು ನೀವು. ಯಾಕಂದ್ರೆ ಅಂತ ಪವರ್ ನಿಮಗೆ ಈ ಒಂದು ಗಾಡಿ ಕೊಡುತ್ತೆ. ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಈ ಒಂದು ಗಾಡಿ ಕೊಡ್ತಾ ಇದೆ. ಅದು ತುಂಬಾ ಚೆನ್ನಾಗಿರುವಂತ ವಿಷಯ. ಸ್ಟೀರಿಂಗ್ ನಮಗೆ ತುಂಬಾ ಲೈಟ್ ಆಗಿದೆ, ಬಟ್ ಸ್ಪೀಡ್ ಹೋಗ್ತಾ ಅದು ನಮಗೆ ಟೈಟ್ ಆಗುತ್ತೆ, ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಸೊ ಅದು ಆಕ್ಚುಲಿ ಆ ರೀತಿಯಾಗಿ ಬಿಹೇವ್ ಮಾಡುತ್ತೆ. ಇನ್ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಕಾರಲ್ಲಿ ನಮಗೆ 5 ಸ್ಟಾರ್ ರೇಟಿಂಗ್ ಇನ್ನೂ ಕೂಡ ಬಂದಿಲ್ಲ. ಬಟ್ ಅಫ್ಕೋರ್ಸ್ ಟಾಟಾ ಅಂದ್ರೆ ನಮಗೆ 5 ಸ್ಟಾರ್ ಗಿಂತ ಮೇಲೆ ಒಂದು ಸೇಫ್ಟಿ ರೇಟಿಂಗ್ ಇರುತ್ತೆ. ಸೊ ಇದರಲ್ಲಿ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ESP ಇದೆ, ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ಸ್ ಎಲ್ಲ ಇದೆ. ಆ ರೀತಿಯಾದಂತೆಲ್ಲ ಸಿಗುತ್ತೆ. ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ, ಹಿಲ್ ಡಿಸೆಂಟ್ ಕಂಟ್ರೋಲ್ ನಮಗೆ ಒಂದು ಕಾರಲ್ಲಿ ಕೊಡುತ್ತೆ. ಸೊ ಹಾಗಾಗಿ ನೀವೇನಾದ್ರು ಒಂದ್ ಕಡೆ ನಿಲ್ಸೋವಾಗ ಗೇರ್ ಗಾಡಿ ಆದ್ರೆ ತಲೆ ಬಿಸಿ ಇರಲ್ಲ, ಯಾವ್ದಾದ್ರು ಒಂದು ಗೇರ್ ಹಾಕಿ ಇಟ್ಟು ಹೋಗಿದ್ರೆ ಆಯ್ತು, ಹಿಂದೆ ಕೆಳಗೆ ಹೋಗಲ್ಲ. ಬಟ್ EV ಅಂದಾಗ ನಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಇದರಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ನೀವು ಆನ್ ಮಾಡ್ಬೋದು. ಸೊ ಗಾಡಿ ಹಿಂದಕ್ಕೆ ಮುಂದಕ್ಕೆಲ್ಲ ಮೂವ್ ಆಗಲ್ಲ, ಇಳಿಜಾರ್ದು ಕೂಡ ಏನು ಆಗಲ್ಲ. ಅದು ಕೂಡ ಇದರಲ್ಲಿ ಇರುವಂತಹ ಒಂದು ವಿಷಯ. ಕಂಫರ್ಟ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಡ್ರೈವಿಂಗ್ ಕಂಫರ್ಟ್ ಇನ್ನೂ ಕೂಡ ಎನ್ಹಾನ್ಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಪ್ಯಾಸೆಂಜರ್ಗೂ ಕೂಡ ಅಷ್ಟೇ ನಮಗೆ 2 ಫ್ರಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರ್ತಾ ಇದೆ. ತುಂಬಾ ಒಳ್ಳೆ ಕೂಲಿಂಗ್ ನ ಕೊಡುತ್ತೆ. ಸೊ ಅದೇ ರೀತಿ ನಮ್ಮಲ್ಲಿ ಇನ್ನೊಬ್ರು ಡ್ರೈವ್ ಮಾಡಿದಾಗ ನಾನು ಹಿಂದೆ ಕೂತಿದ್ದೆ. ಸೊ ಹಿಂದೆನೂ ಕೂಡ ಅಷ್ಟೇ ನಮಗೆ ಕಂಫರ್ಟ್ ಇದೆ. ಬಟ್ ಏನಂದ್ರೆ ನಮ್ಮ ಸ್ವಲ್ಪ ದಪ್ಪ ಇರೋರು 3 ಜನ ಕೂರೋದಕ್ಕಾಗೋದಿಲ್ಲ. ನಂತರ ಇರೋರು ಬೇಕಾದ್ರೆ 3 ಜನ ಕೂರ್ಬೋದು, ಓಕೆ. ಬಟ್ ನಾನ್ ಹೇಳೋದು ಇಬ್ರು ಕೂತ್ಕೊಳ್ಳಿ, ಅದೇ ರೆಕಮೆಂಡ್ ಮಾಡುವಂಥದ್ದು. ಅದೇ ಆಕ್ಚುಲಿ ತುಂಬಾ ಚೆನ್ನಾಗಿರುವಂಥದ್ದು. ನಾವಿದನ್ನ ಆಕ್ಚುಲಿ ಕೊಚ್ಚಿಯ ರೋಡ್ಗಳಲ್ಲಿ ಓಡಿಸ್ತಾ ಇದೀವಿ. ತುಂಬಾ ಇಕ್ಕಟ್ಟಾಗಿರುವಂತಹ ರೋಡ್ ಆದ್ರೂ ಕೂಡ ನಮಗೆ ಕಾರ್ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ನಮಗೆ ಸಣ್ಣ ಸಣ್ಣ ಸ್ಪೇಸ್ ಅಲ್ಲೂ ಕೂಡ ನುಗ್ಬಹುದು ನಾವು. ಅದು ಸಣ್ಣ ಕಾರ್ ಇರುವಂತ ದೊಡ್ಡ ಹೈಲೈಟ್. ಅದೇ ರೀತಿ ನಿಮಗೆ ಇದ್ರಲ್ಲಿ ಮಿಸ್ ಆಗಿರುವಂತ ವಿಷಯಗಳೇನು ಅಂದ್ರೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡೋಕ್ಕಾಗುವಂತ ಸೀಟ್ ನಮಗೆ ಇದರಲ್ಲಿ ಸಿಗಲ್ಲ, ಅದೊಂದು. ಬಟ್ ಈ ಒಂದು ಪ್ರೈಸಿಗೆ ನಾವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನೀವು ಗಮನದಲ್ಲಿ ಇಟ್ಕೊಬೇಕು. ಇದೊಂದು ಮೈಕ್ರೋ SUV, ಹಾಗಾಗಿ ನಿಮಗೆ ಅಂತ ಒಂದು ಬಾಡಿ ರೋಲಿಂಗ್ ಇದ್ರಲ್ಲಿ ಸಿಗಲ್ಲ. ಒಂದು ಹ್ಯಾಚ್ ಬ್ಯಾಕ್ ಓಡಿಸುವಂತ ಫೀಲ್ ನಿಮಗೆ ಒಳಗಡೆಯಿಂದನೂ ಕೂಡ ಸಿಗೋದು. ಹೊರಗಡೆಯಿಂದ ನೋಡಿದಾಗ ಮಾತ್ರ ಸ್ವಲ್ಪ SUV ಲುಕ್ ಇದೆ ಅಷ್ಟೇ ಈ ಒಂದು ಕಾರಲ್ಲಿ. ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ 9.69 lakhs ಇಂದ 12.59 lakhs ತನಕ ಇದರಲ್ಲಿ ಶೋರೂಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರುವಂತ ಒಂದು ಕಾರ್ ನಮಗೆ ಸೆಗ್ಮೆಂಟ್ ಅಲ್ಲಿ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಈ ಒಂದು ರೇಂಜ್ ಕೊಡ್ತಾ ಇದೆ. ಇಷ್ಟ ರೇಂಜ್ ಬೇಕಾದ್ರೆ ಚಾರ್ಜಿಂಗ್ ಸ್ಪೀಡ್ ಎಲ್ಲ ಇಷ್ಟು ಇರ್ಬೇಕಂದ್ರೆ ನಾವು ಮೊದಲು ಹೈ ಎಂಡ್ ಕಾರ್ಗಳಿಗೆಲ್ಲ ಹೋಗ್ಬೇಕಿತ್ತು. ಬಟ್ ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ಟಾಟಾದವರು ಈ ಒಂದು ಕಾರ್ನ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಇದಿಷ್ಟು ಟಾಟಾ ಪಂಚ್ .EV ಒಂದು ವಿಶೇಷಗಳು. ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 9.69 lakhs ಎಕ್ಸ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಟಾಪ್ ವೇರಿಯಂಟ್ ನಮಗೆ 12,59,000 ಸಿಗುತ್ತೆ. ಸೊ ಅಷ್ಟು ಪ್ರೈಸ್ ಕೊಟ್ಟರೆ ನೀವು ಆ ಒಂದು ರೇಂಜಲ್ಲಿ ಇದಕ್ಕಿಂತ ಚೆನ್ನಾಗಿರುವಂತಹ ಎಲೆಕ್ಟ್ರಿಕ್ ಕಾರ್ ಇದೆಯಾ ಅಂತ ಕೇಳಿದ್ರೆ ನಂಗೆ ಸ್ವಲ್ಪ ಡೌಟ್. ಹೌದು, ಟಾಟಾ ಪಂಚ್ ಸ್ವಲ್ಪ ಸಣ್ಣದು, ನಿಮಗೆ ಜಾಸ್ತಿ ಅಂದ್ರೆ ಕೂರೋದಕ್ಕೆಲ್ಲ ಆಗೋದಿಲ್ಲ. ಬಟ್ ನೀವು ಕೊಡುವಂಥ ಪ್ರೈಸಿಗೆ ಇದು ಕೊಡುವಂಥ ವ್ಯಾಲ್ಯೂ ಇದೆಯಲ್ಲ, ಅದು ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಇದಿಷ್ಟು ಟಾಟಾ ಪಂಚ್ .EV ಬಗ್ಗೆ. ನಿಮಗೆ ಒಂದು ಕಾರ್ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿದ್ರೆ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೋಡಿ ಮತ್ತೆ ಇಟ್ಸ್ ಮೈ ಅಭಿಷೇಕ್ ಮಂದಾಸ್ ಸೈನಿಂಗ್ ಆಫ್.